ಇನ್ನು ಸಿಎಂ ಸಿದ್ದರಾಮಯ್ಯನವರ ಪರವಾಗಿಯೂ ಕೂಡ ರಾಜ್ಯದ ಹಲವು ಕಡೆಗಳಲ್ಲಿ ಪೂಜೆ ಪುನಸ್ಕಾರವನ್ನ ಮಾಡಲಾಗ್ತಿದೆ. ಕಲಬುರಗಿಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಮುಂದುವರಿಬೇಕು ಸಿಎಂ ಆಗಿ, ಯಾವುದೇ ಕಾರಣಕ್ಕೂ ಅವರ ಕುರ್ಚಿ ಅಲುಗಾಡಬಾರದು ಅನ್ನೋ ಹಿನ್ನೆಲೆಯಲ್ಲಿ ದೇವರ ಮೊರೆ ಹೋಗಲಾಗಿದೆ. ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ ಪೂಜೆಯನ್ನು ನೆರವೇರಿಸಿ ಶರಣಬಸವೇಶ್ವರ ದೇಗುಲದಲ್ಲಿ 101 ತೆಂಗಿನಕಾಯಿ ಒಡೆದು ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಿದ್ದರಾಮಯ್ಯ 5 ವರ್ಷವೂ ಮುಂದುವರಿಬೇಕು ಅನ್ನುವಂತಹ ಕೋರಿಕೆ ಅವರದ್ದಾಗಿದೆ. ಕಲಬುರಗಿಯಲ್ಲಿ ನೆರವೇರಿದಂತಹ ಪೂಜೆ ನೀವು ನೋಡ್ತಾ ಇದ್ರಿ. ವಾದ್ಯಗೋಷ್ಠಿಗಳನ್ನು ಕರೆಸಿದ್ರು, ತೆಂಗಿನಕಾಯಿಯನ್ನು ಹೊಡೆದ್ರು, ಅಮೂಲ್ಕವಾಗಿ ದೇವರಲ್ಲಿ ಹರಕೆಯನ್ನು ಇಟ್ಟಿದ್ದಾರೆ. ಹರಕೆ ಈಡೇರಿದ ನಂತರದಲ್ಲಿ ಮತ್ತೊಂದು ಸುತ್ತಿನಲ್ಲಿ ಮತ್ತೆ ಇದೇ ರೀತಿಯಾಗಿ ದೇವರಿಗೆ ಸೇವೆ ಸಲ್ಲಿಸ್ತೀವಿ ಅಂತ ಕೂಡ ಕೋರ್ಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಪವರ್ ಶೇರಿಂಗ್ನ ಫೈಟ್ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಈಗ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಅವರ ಅಭಿಮಾನಿಗಳು ಒಂದು ಕಡೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಇತ್ತ DKಶಿ ಅಭಿಮಾನಿಗಳು ಕೂಡ ಹಲವು ಜಿಲ್ಲೆಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಅಪಾರ ಅಭಿಮಾನಿಗಳು ಏನಂದರೆ ಸುಮಾರು 101 ತೆಂಗಿನಕಾಯಿಗಳನ್ನು ಒಡೆಯುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರೇ ಇನ್ನೂ 2.5 ವರ್ಷಗಳ ಕಾಲ ರಾಜ್ಯದಲ್ಲಿ ಸಿಎಂ ಆಗಿ ಮುಂದುವರಿಬೇಕು ಅಂತ ಹೇಳಿ ಏನಂದರೆ ತೆಂಗಿನಕಾಯಿಗಳನ್ನು ಒಡೆಯುವ ಮೂಲಕ ಏನಂದರೆ ಹರಕೆಯನ್ನು ಇಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಹಲವು ಭಾಗ್ಯಗಳನ್ನು ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ. ಇನ್ನೂ 2.5 ವರ್ಷ ಅವರು ಸಿಎಂ ಆಗಲೇ ಮುಂದುವರಿಲೇಬೇಕು ಅಂಥೇಳಿ ಅವರ ಒಂದು ಅಹಿಂದ ನಾಯಕರ ಒಂದು ಪ್ರಮುಖ ಬೇಡಿಕೆಗಳಾಗಿವೆ. ಸೊ ಇದ್ರ ಬಗ್ಗೆ ಏನಂತಾರೆ ಅನ್ನೋದನ್ನ ಅವ್ರನ್ನ ಕೇಳೋಣ. ಸರ್, ಈಗ ರಾಜ್ಯದಲ್ಲಿ ಪವರ್ ಶೇರಿಂಗ್ ನಡೀತಾ ಇದೆ, 2.5 ವರ್ಷ ಅಧಿಕಾರ ಆಗಿದೆ, ಬಿಟ್ಕೊಡಿ ಅಂತ DCM DKಶಿ ಕೇಳ್ತಾ ಇದ್ದಾರೆ. ಇತ್ತ ಹೈಕಮಾಂಡ್ ಕೂಡ ಇಬ್ಬರನ್ನು ಕರೆಸಿದೆ. ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ವಾಟ್ ನೆಕ್ಸ್ಟ್? ಸರ್, ಬಿಟ್ಟು ಕೊಡು ಅಂತಾರಲ್ಲ ಸರ್, ಇದು ಎಲ್ಲಿ ಒಪ್ಪಂದ ಆಗ್ಯದ ಯಾರಿಗೆ ಗೊತ್ತಿಲ್ಲ. ಇವತ್ತಿಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಹೇಳಿಲ್ಲ, ರಾಹುಲ್ ಗಾಂಧಿ ಸಾಹೇಬ್ರು ಹೇಳಿಲ್ಲ, ಯಾರೂ ಹೇಳೇ ಇಲ್ಲ 2.5 ವರ್ಷ ಆಗ್ಯದ ಒಪ್ಪಂದ ಆಗಿದೆ ಅಂತೇಳಿ. ಅದಕ್ಕೆ ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇವತ್ತು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮೊದಲ ಬಾರಿ ಮುಖ್ಯಮಂತ್ರಿ ಇದ್ದಾಗೂ ಸಹಿತ ಹಲವಾರು ಭಾಗ್ಯಗಳನ್ನು ಕೊಟ್ಟಾರ. ಇವತ್ತು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿರ್ತಕ್ಕಂಥ ವೇಳೆ ಹೈಕಮಾಂಡ್ ಕೆಳಗಿಳಿಸಿದ್ರೆ ನೆಕ್ಸ್ಟ್ ಸರ್, ಇವತ್ತು ಈ ರಾಜ್ಯದಲ್ಲಿ ದಲಿತ ಸಮಾಜ ಆಗಿರ್ಬೋದು, ಹಿಂದುಳಿದ ವರ್ಗ ಸಮಾಜ ಆಗಿರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, ಎಲ್ಲ ಮೇಲ್ವರ್ಗದವ್ರು ಆಗಿರ್ಬೋದು, ಇವತ್ತು ದಿವಸ ಅವ್ರ ಸಿದ್ದರಾಮಯ್ಯ ಅವರ ಪರ ಇದ್ದಾರೆ. ಯಾವುದೇ ಕಾರಣಕ್ಕೆ ಅವ್ರು ತೆಗಿಬಾರ್ದು, ತೆಗೆಯಲ್ಲ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ ಸರ್. ತೆಗೆದ್ರೆ ಅವ್ರ ಆ ವರ್ಗದವ್ರು ಎಲ್ಲರೂ ಅವ್ರಿಗೆ ನೋಡ್ತಾರ. ಕೆಳಗಿಳಿಸ್ತೀವಂತಾರ ಅವರಿಗೆ ಸಾಧ್ಯ ಇಲ್ಲ ಇಳಿಸಲ್ಕ. ಅವ್ರು ಯಾರು ಇಳಿಸ್ತೇವನ ಅಂತ ಅವ್ರ ಬಳಿ ನಾವು ಸತ್ತ ಹೋಗಪ್ಪಲೇ ಇದೀವಿ. ಯಾಕ ಬಸ್ ಫ್ರೀ ಅವ, ಅಲ್ಲೇ ಹೋಗಿಳ್ತೀವಿ ನಾವು. ಅವ್ರಿಗೆ ಇಳಿಸಂಗೇ ಇಲ್ಲ. ಅವ್ರದ್ದು ಪೂರ್ತಿ 5 ವರ್ಷ ಮಾತು ಕೊಟ್ಟಾರ. ಅವ್ರದ್ದು ಆಗತನ ಯಾರು ಇಳಿಯನಂಗಿಲ್ಲ. ಇಷ್ಟೆಲ್ಲ ಮಂದಿ ಇದ್ದೀರಿ, ಈಸು ಮಂದಿ ಮನ್ಯಾಗೆಲ್ಲ ನೌಕರಿದಾರ ಒಬ್ಬರ ಇದ್ದಿರಿಲ್ಲ ನೌಕರಿ ಮ್ಯಾಗ. ಸಿದ್ದರಾಮಯ್ಯ ಕೆಳಗಿಳಿಸಿದ್ರು, ಅವು ಗ್ಯಾರಂಟಿಗಳು ಕೊಡ್ತೀವಿ, 2,000 ರೂಪಾಯಿ ಕೊಡ್ತೀವಿ, ಬಸ್ ಫ್ರೀ. ನಮಗಿನ್ನ 10,000 ಕೊಡ್ತೇವೆ ಅಂದ್ರೂ ಬೇಕಾಗಿಲ್ಲ. ನಮಗ್ 1 ರೂಪಾಯಿ ಸುರುವಿಗೆ ಯಾರು ಕೊಟ್ಟಾರ ಅವರೇ ಬೇಕು ನಮಗೆ. ಮತ್ತ